ಕೆಂಪು ಶಿಲೆಯನ್ನು ತರಿಸಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಏನೋ ಕಾರ್ಯಾಧ್ಯಕ್ಷ ಜವಾಬ್ದಾರಿಯನ್ನು ನಾನೇ ಜಾಸ್ತಿ ತೆಕ್ಕೊಂಡು ಮಾಡ್ತಾ ಇದ್ದೇವೆ. ಆದ್ರೆ ಅಮ್ಮನ ಪವಾಡ ಎಂಬಂತೆ ಸಾವಿರಾರು ಜನ ಎಲ್ಲ ಭಕ್ತರು ಅಧ್ಯಕ್ಷದ ನೆಲೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಈ ಸುಸಂದರ್ಭದಲ್ಲಿ ತಾವು ಇಲ್ಲಿಗೆ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೇ. ಮಂಗಳವಾರ, ಮಂಗಳಕರವಾದ ವಾರ. ಇವತ್ತು ತಾಯಿಯ ಈ ಸಾನ್ನಿಧ್ಯದಲ್ಲಿ ನೀವೆಲ್ಲ ಸೇರಿದ್ದೀರಾ. ಯಾರಿಗೂ ಏನು ಕೊರತೆ ಇರೋದಿಲ್ಲ. ಮನಸ್ಸಿನಲ್ಲಿ ವಿಶ್ವಾಸ ಇಟ್ಕೊಂಡು ಮುಂದುವರಿರಿ. ಹೇಗೆ ಒಂದು ಮನೆಯಲ್ಲಿ ತಾಯಿ ಇದ್ದಾಗ ಮಕ್ಕಳು ಬೇರೆ ಏನು ಯೋಚನೆ ಮಾಡಬೇಕಾಗಲ್ಲ ಅಲ್ಲ, ಸಮಯಕ್ಕೆ ಸರಿಯಾಗಿ ಸರಿಯಾದ ಊಟ ತಾಯಿ ಕೊಡ್ತಾರೆ. ಹಾಗೆ ದೇವಿಯ ಸಂರಕ್ಷಣೆ ಎಲ್ಲ ಇದೆ. ಮಹತ್ ಕಾರ್ಯ ಮಾಡ್ತಾ ಇದ್ದೀರಾ. ಇದು ಶತಮಾನಗಳ ತನಕ, ಹಲವಾರು ಶತಮಾನಗಳು ಉಳಿತಕ್ಕಂಥ, ಆ ಚಂದ್ರ ತಾರಕ ತನಕ ಉಳಿತಕ್ಕಂಥದ್ದು ಕಲ್ಲಿನಲ್ಲಿ ಮಾಡಿದ್ದೀರಿ ಗುಡಿ. ಅದು ಬರೀ ಕಲ್ಲಲ್ಲ, ಆ ಕಲ್ಲಿನ ಜೊತೆಗೆ ಭಾವ ಭಕ್ತಿ ತುಂಬಿ ಮಾಡಿದ್ದೀರಿ. ಸುರೇಶ್ ಅವ್ರು ಏನ್ ಕೆಲಸ ಮಾಡೋದು ಭಾವದಿಂದ ಮಾಡ್ತಾರೆ. ಅವ್ರು ನಿಮ್ಮೆಲ್ಲ ಟೀಮು ಎಲ್ಲ ಸೇರಿ ಪೂರ್ತಿ ಹೃದಯದಿಂದ ಈ ಕೆಲಸ ಮಾಡಿರೋದ್ರಿಂದ ಅದು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಾ. ಇಲ್ಲಿ ಬರೋರಿಗೆಲ್ಲ ಮನಸ್ಸಿಗೆ ಸಂತೋಷನೂ ಕಾರ್ಯಸಿದ್ಧಿನೂ ಇಷ್ಟಾರ್ಥ ಪೂರೈಕೆನೂ ಆಗಲಿ ಅಂತ ಹಾರೈಸಿ ದೇವಿಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಚಮತ್ಕಾರಗಳು ನಡೀತಾನೆ ಇರ್ತದೆ ದಿನನಿತ್ಯ. ಅದನ್ನು ಎಲ್ಲರೂ ಅನುಭವಕ್ಕೆ ಬರಲಿ, ಎಲ್ಲರೂ ಅದನ್ನು ಗುರುತಿಸಲಿ, ಧನ್ಯಭಾಗಿಗಳಾಗಲಿ ಜೀವನದಲ್ಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ. ಹರೀಶ್ ಅಮ್ಮನ ಗುಡಿ ಕೆಂಪು ಕಲ್ಲಿನಲ್ಲಿ ಸುಂದರವಾಗಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಇಲ್ಲಿ ಬಂದು ಭಕ್ತಾದಿಗಳು ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಆ ದೇವಿ ಕಾಣಿಸ್ತಾ ಇದೆ. ಎಲ್ಲ ಒಳ್ಳೆಯದಾಗಿ ಚೆನ್ನಾಗಿ ನಡೀಲಿ. ಇದನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಗೊಳ್ಳಲಿ. ಕ್ಷೇತ್ರದಿಂದ ಜನಗಳಿಗೂ ಅವರ ಸರಿ ಆರೋಗ್ಯ ಮತ್ತು ಮನಸ್ಸಿನಲ್ಲಿ ಉತ್ಸಾಹ ಸ್ವಲ್ಪ ಹಿಂದೆ ಬನ್ನಿ. ಆಯ್ತಲ್ಲ. ಹೌದು